ಆಗುತ್ತೆ, ಎಲ್ಲರ ಮೇಲೂ ಲವ್ ಆಗುತ್ತೆ. ಆ ಥರ ಅವ್ರಿಗೆ ಟ್ರೈ ಮಾಡ್ದ, ಬಿಡಲಿಲ್ಲ. ಅಂದರೆ ಕೊನೆಗೆ ನಾವು ರಕ್ಷಿತಾನಾರ ನಿನ್ನ ಓಕೆನಾ ಗಿಲ್ಲಿ ಅಂದರೆ ಥೂ ಅಂದ್ಬಿಟ್ಲು. ಈಗ ನೋಡಿದ್ರೆ ಅವಳೇ ನುಲಿತಾ ಇದ್ದಾಳೆ, ಅದು ಗೊತ್ತಿಲ್ಲ ಏನು ಅಂತ. ಆ ಕ್ವಾಲಿಟಿನೇ ಇವನಿಗೆ ಸಾಕು. ಆ ಕ್ವಾಲಿಟಿ ಎಲ್ಲ ಒಂದು ದಿವಸಕ್ಕೆ ಒಂದು ವಾರಕ್ಕೂ ಬದುಕೋಕ್ಕಾಗಲ್ಲ ಅಂಥವ್ರು. ಸೊ ಅಂದರೆ ಹೊರಗಡೆ ಜನ ಮಾತಾಡ್ತಾ ಇರೋದು ಏನು ನಡೀತಾ ಇಲ್ಲ ಸರ್, ಸುಳ್ಳದು. ಅವಳು ಏನೂ ಇಲ್ಲ ಅಂದ್ರೆ ಅವ್ರ ಮನೆಯವ್ರು ಬಂದು ಈಗ ಹೇಳ್ಕೊಟ್ರು. ಅವಳು ನೋಡಿದ್ರೆ ಏನು ಹೇಳ್ಕೊಟ್ರು ಅನ್ನೋದು ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಆಚೆ ಹಾಕ್ಬಿಟ್ರಲ್ಲ, ಅವಳಿಗೆ ಗೊತ್ತಾಗ್ಲಿಲ್ಲ ಅವನ ಜೊತೆ ಇರಬೇಕಾ ಹೋಗ್ಬೇಕಾ ಅನ್ನೋದು ಗೊತ್ತಾಗ್ಲಿಲ್ಲ. ಅವಳು ದೂರ ಹೋಗ್ಬೇಕು ಅನ್ಕೊಂಡು ದೂರ ಹೋಗ್ತಾವಳೆ. ಅವರು ದೂರ ಹೋಗ್ಬಾರ್ದು, ಹತ್ರ ಇರೋ ಅವನ್ನ ನೇಮಿ ಮಾಡಬೇಡ ಅಂತ ಒಳ್ಳೇದು ಹೇಳ್ಕೊಟ್ರು. ಆದ್ರೆ ಹಂಗೆ ಹೇಳ್ಕೊಟ್ಟಿಲ್ಲ. ಅದು ರೂಲ್ಸ್ ಪ್ರಕಾರ ಅದು ಹಂಗೆ ಹೇಳಂಗಿಲ್ಲ, ಆಚೆದು ಹೇಳಂಗಿಲ್ಲ. ಅದರಿಂದ ಅವ್ರನ್ನ ಇಮಿಡಿಯೇಟ್ ಆಚೆ ಹಾಕಿದ್ಕೆ ಇವಳು ಕನ್ಫ್ಯೂಸ್ ಆಗ್ಬಿಟ್ಲು. ಏನು ಅನ್ನೋದು ಗೊತ್ತಾಗದೆ ಈಗ ದೂರ ಕೂತ್ಕೊಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ಹತ್ರ ಇರ್ರಿ, ನೀವಿಬ್ಬರದು ವರ್ಕೌಟ್ ಆಗ್ತಾ ಇದೆ ಆಚೆ ಅನ್ನೋದು ಕ್ಲೂ ಕೊಟ್ಟಿದ್ದವರು. ಅಂದ್ರೆ ಕಾವ್ಯ ಒಂದ್ ವೇಳೆ ಏನಾದ್ರು ಅವ್ರ ಜೊತೆ ಹತ್ರ ಇದ್ರು ಅದು ನಟನೆ ಅಂದ್ರೆ ಜನಕ್ಕೋಸ್ಕರ ಅಂತ. ಅದು ಏನಂದ್ರೆ ಇವಾಗ ನನಗೂ ಗಿಲ್ಲಿ ನಟ ಒಳಗಿದ್ರೆ ಅವನ ಜೊತೆನೆ ಚೆನ್ನಾಗಿರೋ ಅವನ ಫ್ಯಾನ್ಸ್ ಫಾಲೋವರ್ಸ್ ಎಲ್ಲ ನಿಂಗೆ ಓಟ್ ಹಾಕ್ತಾರೆ. ನನಗೂ ಒಬ್ಬರು ಹೇಳ್ಕೊಟ್ರು. ಯಾಕಂದ್ರೆ ನನಗೆ ಕ್ಲೂ ಇತ್ತು ಲೈಟಾಗಿ ಅವ್ರು ಬರ್ತಾರೆ ಅಂತ. ಅವಾಗ ನನಗೂ ಹೇಳ್ಕೊಟ್ರು. ಆದರೆ ನನಗೆ ಅದು ನೆಸಿಟಿ ಇರಲಿಲ್ಲ, ಬಕೆಟ್ ಹಿಡಿಯೋದು ನನಗೆ ನೆಸಿಟಿ ಇರಲಿಲ್ಲ. ನಾನು ಇರೋದು ಹಿಂಗೆ ಒಂದು ವಾರ ಇದ್ರೂ ಆಚೆ ಬಂದಮೇಲೆ ಗೆದ್ದವ್ರಿಗಿಂತ ಗಿಲ್ಲಿಗಿಂತ ಫೇಮಸ್ ಆಗ್ತೀನಿ. ಗಿಲ್ಲಿ ಆಚೆ ಬಂದರೆ 30,000 ರೂಪಾಯಿಗೆ ಹೋಗೋದು ಒಂದು ಫಂಕ್ಷನ್ಗೆ. ನಾನು ಆಚೆ ಬಂದು 2.5 ಲಕ್ಷದಿಂದ ಬೈಯೋರಿಂದ 10 ಲಕ್ಷದವರೆಗೂ ಹೋಗಿದ್ದೆ. ಅದು ಕರ್ನಾಟಕದಲ್ಲಿ ಫೇಮಸ್ ಆಗ್ಬಿಟ್ಟಿರಲ್ಲ ಸರ್. ಈಗ ಫೇಮಸ್ ಮೊದಲಿಂದನೂ ಇದ್ದೆ ಸರ್. ವರ್ಲ್ಡ್ಗೆ ಫಸ್ಟ್ ಫೇಮಸ್ ಸರ್. ಕರ್ನಾಟಕದಲ್ಲಿ ಇವಾಗ ಫೇಮಸ್ ಸರ್. ಬಿಗ್ ಬಾಸ್ ಇಂದ ಕರ್ನಾಟಕದಲ್ಲಿ ಫೇಮಸ್ ಸರ್. ಅದಕ್ಕಿಂತ ಮುಂಚೆ ವರ್ಲ್ಡ್ಗೆ ಫೇಮಸ್ ಸರ್. ಬರೀ ಫಾರಿನರ್ಸ್ಗೆ ಫೇಮಸ್ ಸರ್. ಈಗ ನಿನ್ನೆ ಮಾಳು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮೇಲೆ, ನನ್ನ ಯಾಕೆ ಹೊರಗೆ ಕಳಿಸಿದ್ರು ಅಂತ ಹೇಳ್ಬಿಟ್ಟು. ಸರ್ ಇವಾಗ ನಮ್ಗೆ ಒಳ್ಳೆಯವ್ರಿಗೆ ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ ಸರ್. ಇವಾಗ ಒಳ್ಳೆಯವ್ರಿಗೆ ಅಲ್ಲಿ ಉಳಿಗಾಲ ಇಲ್ಲ ಸರ್. ಇವಾಗ ಧ್ರುವಂತನ ಎಷ್ಟು ಕೆಟ್ಟವರು ಅಂತ ಎಲ್ಲ ಬೈತಾ ಇದ್ರು, ಇನ್ನೂ ಹಾಕಿದ್ದಾನೆ. ಅಂದರೆ ಆ ಥರ ಕಿರಿಕಿರಿ ಜಗಳ ಮಾಡೋರ್ಗೇನೆ ಕಾಲ. ಅಂದರೆ ಒಳ್ಳೆಯವ್ರಿಗೆ ಇರೋಕ್ಕಾಗಲ್ಲ. ಮಾಳು ಒಳ್ಳೆಯವರು, ಸ್ಪಂದನ ಒಳ್ಳೆಯವರು, ನಾವು ಯಾರ್ಯಾರು ಒಳ್ಳೆಯವ್ರ ಥರ ಇದ್ವಿ ಬೇಗ ಆಚೆ ಬರ್ತೀವಿ ಸರ್. ಈಗ ಮಾಳುವ್ರಿಗೆ ಯಾರು ಗೆಲ್ತಾರೆ ಅಂತ ಹೇಳಕ್ಕೂ ಕೂಡ ಆಗ್ತಾ ಇಲ್ಲ, ನಾನೇ ಗೆಲ್ತೀನಿ ಅಂತ ಅವರು ಇದ್ರಂತೆ. ಅಲ್ಲ ಹಂಗೆ ಒಳ್ಳೆ ನಾವು ಅಂದ್ಕೊಳ್ಳೋದು ಹಂಗೆ ಸರ್. ಈಗ ನಾನು ಎಲ್ಲ ಪಾತ್ರೆ ತೊಳ್ಕೊಂಡು ಲೆಟ್ರಿನ್ ತೊಳ್ಕೊಂಡು ಅಡುಗೆ ಮಾಡ್ಕೊಂಡಿದ್ರೆ ಇಲ್ಲಿ ಹೊಗಳ್ತಾರೆ, ಮೋಸ್ಟ್ಲಿ ಜನ ಓಟ್ ಹಾಕ್ತಾರೆ ನಮಗೆ, ಅದನ್ನೇ ತೋರಿಸಿರ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಅಂದರೆ ಆಚೆ ಯಾವ ಪಾತ್ರ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಯಾಕಂದರೆ ಅಲ್ಲಿ 1000 ಒಳ್ಳೇದು ಮಾಡಿರ್ತೀವಿ, ಅದನ್ನು ತೋರಿಸಲ್ಲ. ಫೈಟ್ ಆಡಿರೋದು, ಜಗಳ ಆಡಿರೋದು ಚಿಕ್ಕದು ಮಾತ್ರ ತೋರಿಸ್ತಾರೆ, ಮಿಕ್ಕಿದ್ದು ತೋರಿಸೋದಿಲ್ವಲ್ಲ. ನಾವೇ ಅನ್ಕೊಂಡ್ಬಿಡ್ತೀವಿ, ಅಯ್ಯೋ ನಾವು ಇಷ್ಟು ಜನ ಒಳಗೆ. ನಾನು 3 ಸಲ ಚಪ್ಪಾಳೆ ಹೊಡೆಸ್ಕೊತೀನಿ ಮನೇಲಿ, 1 ಸಲಿನೂ ಹಾಕಿಲ್ಲ ಅದು. ಅಂದರೆ ಆ ಥರ ಒಳ್ಳೆ ಗುಣ ತೋರಿಸೋದು ಮನುಷ್ಯನ ಹೊಗಳೋದನ್ನ ಅವ್ರು ಹಾಕಲ್ಲ. ಅದನ್ನ ಬಿಟ್ಟು ಬೇರೆದೆಲ್ಲ ಹಾಕ್ತಾರೆ. ಯಾರು ಗೆಲ್ಲಬೇಕು ಅಂತ ಪ್ಲಾನ್ ಆಗಿರುತ್ತೆ ಸರ್. ಹಂಗಾಗಿ ಅದು ಸುಳ್ಳು ಸರ್. ಅದೆಲ್ಲ ಸುಳ್ಳು, ಸ್ಕ್ರಿಪ್ಟೆಡ್ ಸುಳ್ಳು. ಹಂಗಲ್ಲ. ಜನ ಏನು ಬೇಕು ಇವಾಗ ನೋಡಿ, ನೀವು ಕಿರಿಕ್ನೇ ಕೇಳ್ತೀರಾ, ಕಾಂಟ್ರವರ್ಸಿನೇ ಕೇಳ್ತೀರಾ, ಅದು ಬೇಕು, ಅದನ್ನು ತೋರಿಸ್ತಾರೆ. ಆದರೆ ರಿಯಲ್ ಅದಿರಲ್ಲ. ಒಳಗೆ ಒಳ್ಳೆಯವ್ರದ್ದು ತೋರಿಸಿರಲ್ಲ. ಈ ಗಿಲ್ಲಿದು ಕಾಮಿಡಿ ಮಾತ್ರ ತೋರಿಸಿದ್ರು. ಅವನು ಎಷ್ಟು ಕೆಟ್ಟ ಬುದ್ಧಿ ಅನ್ನೋದು ಅವತ್ತಿಂದ ತೋರಿಸಿರ್ಲಿಲ್ಲ. ಈಗ ಲಾಸ್ಟಲ್ಲಿ ಎಲ್ಲರೂ ಅವ್ನಿಗೆ ಹೇಳ್ತಾ ಇರೋದು ಇರಿಟೇಷನ್. ಆ ಲೆವೆಲ್ಗೆ ಇರಿಟೇಷನ್. ಬಟ್ ನೀವು ಇರಿಟೇಷನ್ ಅಂತ ಅಂತೀರಾ, ಆದ್ರೆ ಜನಕ್ಕೆ ಅದೇ ಇಷ್ಟ. ನೋಡಿ ಗಿಲ್ಲಿ ಎಷ್ಟು ಕಾಟ ಕೊಡ್ತಾನೆ. ಅದು ಯಾವುದು ಅಂತಂದ್ರೆ ಸರ್, ಇವತ್ತೇ ಸುಮ್ಮನೆ ತೋರಿಸ್ತೀನಿ, ಮಖಗಳು ತೋರಿಸ್ತೀನಿ ನಿಮಗೆ. ಒಂದು 10 ಬ್ಲಾಕ್ ಮಾಡಿದ್ದೀನಿ ಸರ್. ಒಂದು 10 ಬೆಳಗ್ಗೆ ಒಂದು 20 ಬ್ಲಾಕ್ ಮಾಡಿದ್ದೀನಿ. ಅವ್ರದ್ದು DPಗೆ ಹೋಗ್ಬಿಟ್ಟು ತೋರಿಸ್ತೀನಿ ಸರ್. ಎಲ್ಲ ಸ್ಲಮ್ ಅವರು ಅಂದರೆ ಒಂಥರ ಪರ್ಕಿ ಥರ ಇರ್ತಾರೆ, ಪ್ಯಾಂಟ್ ಇಷ್ಟ ಮೇಲೆ ಹಾಕ್ಕೊಂಡು ಏಯ್ ಅಂತ ಬರೀ ಅಂಥವ್ರೆ ಸರ್. ಬರೀ ಅಂಥವ್ರೆ ಸ್ಲಮ್ ಅವರೇ ಇರೋದು ಅಲ್ಲಿ. ಅಂದರೆ ಒಳ್ಳೆಯವರು ಇರ್ತಾರೆ, ಆದರೆ ಸ್ಲಮ್ ಅವರು ಎಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಇದು ಮಾಡೋದು, ಫೋನ್ ಮಾಡೋದು, ಫಂಕ್ಷನ್ ಇದೆ ಬರ್ತೀರಾ ಅನ್ನೋದು, ಆಮೇಲೆ ನಾಯಿ ಜೊತೆ ಬರೋಕ್ಕೆಷ್ಟು, ಮಗನ ಜೊತೆ ಬರೋಕ್ಕೆಷ್ಟು ಅಂತ ಸುಮ್ಮನೆ ಡೌ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಆದರೆ ಅದು ಅರ್ಧಕ್ಕರ್ಧ ಫೇಕ್ ಇರುತ್ತೆ, ಅರ್ಧಕ್ಕರ್ಧ ನಿಜನೂ ಇರುತ್ತೆ. ಅಂದರೆ ಒರಿಜಿನಲ್ ಆಗು ಕರೀತಾ ಇದ್ದಾರೆ. ಅಂದರೆ ಒರಿಜಿನಲ್ ಕರೆಯೋದು ಗೊತ್ತಾಗ್ಬಿಡುತ್ತೆ. ನಾನು ಫಸ್ಟ್ ಹೋಗ್ಬಿಟ್ಟು ಅವ್ರು DP ನೋಡ್ತೀನಿ, DP ಸ್ಲಮ್ ಅಂದ ತಕ್ಷಣ ಬ್ಲಾಕ್ ಮಾಡಿ ಬಿಸಾಕ್ತೀನಿ ಸರ್. ಇನ್ನೊಂದು, ಈಗ ಗಿಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್. ಸ್ವಾಮೀಜಿಗಿಂತ ಮುಂಚೆ ನಾನು ಹೇಳಿದ್ದೀನಿ ಸರ್. ನಾನು ಬರ್ತಿದ್ದಂಗೆ ಮುಂಚೆ ನಾನು ಫಸ್ಟ್ ಹೇಳಿರೋದು ಸರ್. ಸ್ವಾಮೀಜಿ ಈಗ ಹೇಳಿರೋದು ಸರ್. ನಾನು ರಕ್ಷಿತಾ ಫಸ್ಟು, ಗಿಲ್ಲಿ ಸೆಕೆಂಡ್ ಅಂತ ಹೇಳಿರೋದು. ಲೇಡಿ ವಿನ್ನರ್ ಅದೇ ರಕ್ಷಿತಾ ಇಲ್ಲ ಅಶ್ವಿನಿ ಗೌಡ ಫಸ್ಟ್ ಬರ್ತಾರೆ ಸರ್, ಗಿಲ್ಲಿ ಸೆಕೆಂಡ್ ಬರ್ತಾನೆ ಸರ್. ಇದು ನಿಮ್ಮ ಭವಿಷ್ಯನ ಸರ್? ನನ್ನ ಭವಿಷ್ಯ ಅಲ್ಲ ಸರ್, ಭವಿಷ್ಯಕ್ಕಿಂತ ಮುಂಚೆ ನಾನು ಹೇಳಿದ್ದು ಸರ್. ಬೇಕಾದ್ರೆ ನಾನು ಅವ್ರ ಡೇಟ್ಗಿಂತ ಮುಂಚೆ ನಾನು ತೋರಿಸ್ತೀನಿ ಸರ್. ಮುಂಚೆ ನಾನು ಫಸ್ಟ್ ಹೇಳಿರೋದು ಸರ್. ಲೇಡೀಸ್ ಗೆಲ್ಬಹುದಾ ಸರ್? ಲೇಡೀಸೇ ಗೆಲ್ಲೋದು. ಅವರಿಬ್ಬರಲ್ಲೇ, ಅಶ್ವಿನಿ ಗೌಡ ಅವರು, ರಕ್ಷಿತಾ ಇಬ್ಬರಲ್ಲಿ ಒಬ್ಬರೇ ಗೆಲ್ಲೋದು ಸರ್. ಕಾವ್ಯಕ್ಕೆ ಚಾನ್ಸ್ ಇಲ್ಲ ಸರ್?
ಕಾವ್ಯ ಏನು ಮಾಡ್ತಾನೆ ಇಲ್ಲ, ಬರೀ ಅವನ ಜೊತೆ ಇದ್ದಾಳೆ ಅಷ್ಟೇ ಸರ್. ಏನು ಮಾಡ್ತಾ ಇದ್ದಾಳೆ? ಅದಕ್ಕಿಂತ ರಾಶಿಕಾರ ಸ್ವಲ್ಪ ಜಗಳ ಪಗಳ ಕಿರಿಕು ಆಳು ಮೂಡು ಮಾಡ್ತಾ ಇದ್ದಾಳೆ. ಕಾವ್ಯ ಅಷ್ಟೊಂದು ಮಾಡ್ತಾ ಇಲ್ಲ. ಸ್ಪಂದನ ಬಂದು ಫುಲ್ ಇನ್ನೋಸೆಂಟಾಗಿ ಡೀಸೆಂಟಾಗಿದ್ದಾರೆ. ಬಟ್ ಈಗ ಏನಾಗಿದೆ ಅಂದ್ರೆ ಹೊರಗಡೆ ಗಿಲ್ಲಿನೇ ಗೆಲ್ಲೋದು ಅಂತ ಅಂದ್ಕೊಂಡಿದ್ದಾರೆಲ್ಲ. ಸೊ ಜನ ಹಂಗೆ ಅನ್ಕೊಂಬಿಟ್ಟಿದ್ದಾರೆ ಸರ್. ಆದರೆ ನನಗೆ ಅವ್ನು ಗೆಲ್ಲಬಾರ್ದು, ಅವ್ನು ಸೆಕೆಂಡೇ ಬರಬೇಕು ಅಂತ ಆಸೆ. ಏನಕ್ಕಂದ್ರೆ ಅಷ್ಟು ತಿಕ್ಕ ಉರಿಸ್ಬಿಟ್ಟು ಅವ್ನು ಎಲ್ಲರಿಗೂ. ಇನ್ನೊಂದು ಸರ್, ಈಗ ಜಾನ್ವಿ ಅವರು ಲಾಸ್ಟ್ ಟೈಮ್ ಹೇಳಿದ್ರು ಅವರವರ ಧಾರಾವಾಹಿಯವ್ರನ್ನ ಅವ್ರು ಇಟ್ಕೋತಾರೆ ಅಂತ. ಸುಳ್ಳು ಅದೆಲ್ಲ ಇನ್ಫ್ಲುಯೆನ್ಸ್ ಸುಳ್ಳು, ಅದೆಲ್ಲ ಸುಳ್ಳು. ಹೊರಗಡೆ ಬಂದಿದ್ದು ನೋಡಿದ್ರೆ ಆ ರೀತಿ ಅನಿಸ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ ಸರ್. ಮಾಡು ಒಳ್ಳೆಯವನು ಸರ್. ಅದೇ ಹೊರಗಡೆ ಹೊರಗಡೆ ಬಂದಿರೋದ್ರಿಂದ ಆ ರೀತಿ ಅನಿಸ್ತಾ ಇದೆ. ಇವ್ರನ್ನ ಸ್ಪಂದನ ಉಳಿಸ್ಕೊಂಡ್ರು ಅಂತ ಅವರು ಅದೇ ಸ್ಪಂದನ ನೆಕ್ಸ್ಟ್ ವೀಕ್ ಬರ್ಬೋದಲ್ಲ, ನೆಕ್ಸ್ಟ್ ವೀಕ್ ಅವಳು ಆಚೆ ಬರ್ಬೋದಲ್ಲ. ಈ ಸ್ಟೆಪ್ ಬೈ ಸ್ಟೆಪ್ ತಾನೇ ಕಳಿಸ್ಬೇಕು. ಈಗ ಅವಳದಿಂದ ಏನೋ ಜನ ಸ್ವಲ್ಪ ಚೆನ್ನಾಗಿದ್ದಾಳೆ ಅಂತ ನೋಡ್ತಾ ಇರ್ಬೋದು, ಇವರಿಂದ ಫುಲ್ ಡಲ್ ಆಗಿರ್ಬೋದು. ಅದರಿಂದ ಒಬ್ಬೊಬ್ಬರೇ ಹಿಂಗೆ ಬರ್ತಾ ಇರ್ತಾರೆ. ನೆಕ್ಸ್ಟ್ ಸ್ಪಂದನನೇ ಬಂದರೂ ಬರ್ಬೋದು.